ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ನಾವು ಫ್ಲಡ್ಡಿಂಗ್, ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುವಂಥ ಫ್ಲಡ್ಡಿಂಗ್ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ಫಾರ್ ಎಕ್ಸಾಂಪಲ್ ಒಂದು ಸರ್ಕ್ಯೂಟನ್ನು ನೋಡ್ತಾ ಹೋಗೋಣ. ಎ ಬಿ ಡಿ ಸಿ, ಎ ಬಿ ಸಿ ಡಿ ಆಯಿತು. ಪ್ರತಿಯೊಂದಕ್ಕೂ ಇಂಟರ್ ಕನೆಕ್ಟ್ ಮಾಡೋಣ. ಇಂಟರ್ ಕನೆಕ್ಟ್ ಮಾಡಾದಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಪ್ಯಾಕೆಟ್ಸ್ ಅಂದರೆ ಇನ್ಫಾರ್ಮೇಷನ್ ಯಾವುದ್ರ ಮುಖಾಂತರ ಯಾವ ಥರ ಸೆಂಡ್ ಆಗುತ್ತೆ, ಪ್ಯಾಕೆಟ್ಸ್ನ ಮುಖಾಂತರ ಪ್ರತಿಯೊಂದು ರೂಟರಿಂದ ಇನ್ನೊಂದು ರೂಟರ್ಗೆ ಸೆಂಡ್ ಆಗ್ತಾ ಹೋಗುತ್ತೆ. ಸೊ ನಾವಿಲ್ಲಿ ಮೇಜರಾಗಿ ಏನು ಮಾಡ್ತೀವಿ ಅಂದರೆ ಫ್ಲಡ್ಡಿಂಗಲ್ಲಿ ಟ್ರಾನ್ಸ್ಮಿಟ್ ಪ್ಯಾಕೆಟ್ಸ್ ಅಂದರೆ ಇನ್ಫಾರ್ಮೇಷನ್ ಡಾಟಾ ಸೆಟ್ಸ್ ಅಥವಾ ಫ್ರೇಮ್ಸ್ ಏನಿರುತ್ತೆ ಅದು ಪ್ಯಾಕೆಟ್ಸ್ ಟು ಆಲ್ ನೈಬರ್ ರೂಟರ್ಸ್ except the source router from where it received. ಹೇಗಾಗುತ್ತೆ ಅಂತಂದರೆ ಎಕ್ಸಾಂಪಲ್ ನೋಡೋಣ. ಈಗ ಎ ಇದೆ, ಎ ಏನು ಮಾಡುತ್ತೆ, ಅದರ ನೈಬರಿಂಗ್ ರೂಟರ್ಸ್ ಯಾವ್ಯಾವು, ಬಿ ಮತ್ತು ಸಿ ಎರಡಕ್ಕೂ ಕೂಡ ಕನೆಕ್ಷನ್ ಇದೆ ಎ ಇಂದ. ಸೊ ಬಿ ಮತ್ತು ಸಿಗೆ ಒಂದು ಪ್ಯಾಕೆಟ್ಸ್ನ ಮುಖಾಂತರ ಇನ್ಫಾರ್ಮೇಷನ್ನ ಸೆಂಡ್ ಮಾಡ್ತು ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಬಿ ಇರುತ್ತಲ್ಲ, ಬಿ ಏನು ಮಾಡುತ್ತೆ, ಎಗೆ ಮತ್ತೆ ಸೆಂಡ್ ಮಾಡಲ್ಲ, ಎ ಕೂಡ ಅದಕ್ಕೆ ನೈಬರಿಂಗ್ಸು. ಬಿ ಏನು ಮಾಡಬೇಕು, ನೈಬರ್ಸ್ಗೆ ಪ್ಯಾಕೆಟ್ಸ್ನ ಸೆಂಡ್ ಮಾಡಬೇಕು. ಬಿನ ನೈಬರ್ಸ್ ಯಾವುದೇ, ಅದು ಬಿನ ನೈಬರ್ಸ್ ಎ ಇದೆ, ಸಿ ಮತ್ತು ಡಿ ಮೂರು ಕೂಡ ಅದರ ನೈಬರ್ಸ್. ಆದರೆ ಏನು ಮಾಡುತ್ತೆ ಅಂದರೆ ಯಾವುದರಿಂದ ಅದು ಪ್ಯಾಕೆಟ್ನ ರಿಸೀವ್ ಮಾಡಿರುತ್ತೆ, ಫ್ರಮ್ ವೇರ್ ಇಟ್ ರಿಸೀವ್ಸ್ ಎಕ್ಸೆಪ್ಟ್ ದ ಸೋರ್ಸ್ ರೂಟರ್ ಫ್ರಮ್ ವೇರ್ ಇಟ್ ರಿಸೀವ್ಸ್, ಅಂದರೆ ಯಾವುದರಿಂದ ರಿಸೀವ್ ಆಗಿರುತ್ತೆ ಅದಕ್ಕೆ ಅದು ಪ್ಯಾಕೆಟ್ಸ್ನ ಸೆಂಡ್ ಮಾಡಲ್ಲ. ಸೊ ಏನು ಮಾಡುತ್ತೆ ಅಂತಂದರೆ ಬರೀ ಸಿ ಮತ್ತು ಡಿಗೆ ಸೆಂಡ್ ಮಾಡ್ತಾ ಹೋಗುತ್ತೆ. ಸೊ ಸಿ ಏನು ಮಾಡುತ್ತೆ, ಸಿ ಎಲ್ಲಿಂದ ರಿಸೀವ್ ಮಾಡಿದ್ದು, ಸಿ ಎ ಇಂದ ರಿಸೀವ್ ಮಾಡ್ತು, ಎ ಇಂದ ರಿಸೀವ್ ಮಾಡ್ತು. ಮತ್ತು ಈಗ ಸಡನ್ನಾಗಿ ಏನಾಗ್ತಾ ಇದೆ ಅಂದರೆ ಸಿ ಬಿ ಇಂದ ರಿಸೀವ್ ಮಾಡ್ತಾ ಇದೆ. ಸೊ ಇದೇನು ಮಾಡುತ್ತೆ ಅಂತಂದರೆ ಅದರ ನೈಬರ್ಸ್ ಆದ ಎ ಮತ್ತು ಡಿಗೆ ಮಾತ್ರ ಇನ್ಫಾರ್ಮೇಷನ್ನ ಸೆಂಡ್ ಮಾಡ್ತಾ ಹೋಗುತ್ತೆ. ಸೊ ಈ ಥರ ಮಾಡಬೇಕಾದ್ರೆ ಮೇಜರ್ ಡ್ರಾಬ್ಯಾಕ್ಸ್ ಅಥವಾ ಈ ಫ್ಲಡ್ಡಿಂಗಲ್ಲಿ ಮೇಜರ್ ಡ್ರಾಬ್ಯಾಕ್ಸ್ ಏನು ಬರುತ್ತೆ ಅಂತಂದರೆ ಇಲ್ಲಿ ಮೋರ್ ನಂಬರ್ ಆಫ್ ಪ್ಯಾಕೆಟ್ಸ್ ವಿತ್ ಸೇಮ್ ಇನ್ಫಾರ್ಮೇಷನ್, ನೋಡಿ ಇಲ್ಲಿ ಎ ಇಂದ ಬಿ ಸಿ ಬಂತ, ಆದರೆ ಇಲ್ಲಿ ಬಿ ಇಂದನೂ ಕೂಡ ಸಿಗೆ ಇನ್ಫಾರ್ಮೇಷನ್ ಸೆಂಡ್ ಆಗ್ತಾ ಇದೆ. ಯಾವ ಇನ್ಫಾರ್ಮೇಷನ್, ಸೇಮ್ ಇನ್ಫಾರ್ಮೇಷನ್, ಪ್ರತಿಯೊಂದು ಪ್ಯಾಕೆಟಲ್ಲಿರೋದು ಕೂಡ ಸೇಮ್ ಇನ್ಫಾರ್ಮೇಷನ್. ಅದಾಗಿರೋದ್ರಿಂದ ಮೋರ್ ನಂಬರ್ ಆಫ್ ಪ್ಯಾಕೆಟ್ಸ್ ಆಗೋದ್ರಿಂದ ನಮಗೆ ಅನಲೈಸ್ ಮಾಡೋದು ಕಷ್ಟ ಆಗ್ತಾ ಹೋಗುತ್ತೆ, ಹೇಗೆ ಏನು ಇನ್ಫಾರ್ಮೇಷನ್ ಇದೆ ಅಂತ. ಆದರೆ ಇಲ್ಲಿ ಪ್ರತಿಯೊಂದನ್ನು ಕೂಡ ಮೋರ್ ನಂಬರ್ ಆಫ್ ರೂಟರ್ಸ್ನ ನಾವು ಟ್ರ್ಯಾಕ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಪ್ರತಿಯೊಂದು ರೂಟರ್ಗೂ ಕೂಡ ನಾವು ರೂಟಿಂಗ್ ಟೇಬಲ್ನ ನಾವು ಡಿಸ್ಕ್ರೈಬ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅವಾಗ ಏನಾಗುತ್ತೆ ಅಂತಂದರೆ ರೂಟಿಂಗ್ ಟೇಬಲ್ಸ್ನ ವ್ಯಾಲ್ಯೂ ಜಾಸ್ತಿ ಆಗೋದ್ರಿಂದ ನಾವು ಪ್ಯಾಕೆಟ್ಸಿನ ಪ್ರತಿಯೊಂದು ಇನ್ಫಾರ್ಮೇಷನ್ನು ಸೇಮ್ ಇರುತ್ತೆ, ಆದರೆ ರೂಟರ್ಸ್ ನಂಬರ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ರೂಟಿಂಗ್ ಟೇಬಲ್ನ ನಾವು ಜಾಸ್ತಿ ಬರಿಬೇಕಾಗ್ತಾ ಹೋಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಟು ಅವಾಯ್ಡ್ ದಿಸ್ ಡ್ರಾಬ್ಯಾಕ್ಸ್ ನಾವೇನು ಮಾಡ್ತೀವಿ ಅಂದರೆ ಪ್ರತಿಯೊಂದಕ್ಕೂ ಮೊದಲನೇದಾಗಿ ಸೀಕ್ವೆನ್ಸ್ ನಂಬರ್ನ ಕೊಡ್ತಾ ಹೋಗ್ಬೋದು. ಸೀಕ್ವೆನ್ಸ್ ನಂಬರ್ ಫಾರ್ ಎಕ್ಸಾಂಪಲ್ ಎ ಇಂದ ಬಿಗೆ ಮೊದಲನೆಯ ಸೀಕ್ವೆನ್ಸ್ ನಂಬರ್ನ ಕೊಟ್ಟಿದ್ದೀವಿ ಅಂದ್ಕೊಳ್ಳಿ. ಎ ಇಂದ ಸಿಗೆ ಹೋಗುತ್ತೆ ಅಥವಾ ಬಿಗೆ ಹೋಗುತ್ತೆ, ಮೊದಲನೇ ಸೀಕ್ವೆನ್ಸ್ ನಂಬರ್ ಕೊಟ್ಟಿರೋದ್ರಿಂದ ಈಗ ಬಿ ಇಂದ ಏನಾದ್ರು ಸಿ ಮತ್ತು ಡಿಗೆ ಟ್ರಾನ್ಸ್ಮಿಟ್ ಆಗಬೇಕಾದ್ರೆ ಅದೇ ಇನ್ಫಾರ್ಮೇಷನ್ ಟ್ರಾನ್ಸ್ಮಿಟ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಸೊ ಸೀಕ್ವೆನ್ಸ್ ನಂಬರ್ ಏನಿರುತ್ತೆ 1 ಅಂತಲೇ ಇರುತ್ತೆ. ಅವಾಗ ಏನಾಗುತ್ತೆ ಅಂತ ಅಂದರೆ ನಮಗೆ ರೂಟರ್ಸ್ ಟೇಬಲನ್ನು ನಾವು ಡಿಕ್ರೀಸ್ ಮಾಡ್ತಾ ಬರ್ತೀವಿ. ಸೊ ನಮಗೆ ಪ್ರತಿಯೊಂದನ್ನು ಇನ್ಫಾರ್ಮೇಷನ್ನ ಅನಲೈಸ್ ಮಾಡೋದಕ್ಕೆ ಆಗುತ್ತೆ. ಇಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಹಾಪ್ ಕೌಂಟ್ ಅಂದರೆ ಎಷ್ಟು ಜಂಪ್ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಹೇಗೆ, ಫಾರ್ ಎಕ್ಸಾಂಪಲ್ ಎ ಇದೆ, ಬಿ, ಸಿ, ಎ ಇಂದ ಬಿಗೆ
ಇದು ಆಪ್ ಕೌಂಟ್ ನಾವೇನಾದರೂ ಎಕ್ಸಾಂಪಲ್ 2 ಅಂತ ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ಳಿ. ಎ ಏನಾದ್ರು ಇದ್ದರೆ ಅದು ಆಪ್ ಕೌಂಟ್ 2. ನೆಕ್ಸ್ಟ್ ಬಿ ಇದೆ ಅಂತ ಅಂದ್ಕೊಳ್ಳಿ, ಅದಕ್ಕೆ ಆಪ್ ಕೌಂಟ್ 1 ಅಂತ ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ಳಿ. ಆಪ್ ಕೌಂಟ್ನ ಮುಖಾಂತರ ನಾವು ಪ್ರತಿಯೊಂದು ರೂಟರ್ಸನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಇದರಿಂದ ಏನಾಗುತ್ತೆ ಅಂತ ಅಂದರೆ ಡಿಸ್ಕ್ರೀಟ್ ಪ್ಯಾಕೆಟ್ಸ್ ಇಲ್ಲಿ ಮಾತ್ರ ಯೂಸ್ ಆಗ್ತಾ ಹೋಗ್ತವೆ. ಸೊ ಇವೇನು ಮಾಡ್ತವೆ ಅಂದರೆ ಡಿಸ್ಕ್ರೀಟ್ ಪ್ಯಾಕೆಟ್ಸ್ನ ಮಾತ್ರ ನೋಟ್ ಮಾಡ್ತಾ ಹೋಗ್ತವೆ. ಆಗ ಡಿಸ್ಕ್ರೀಟ್ ಪ್ಯಾಕೆಟ್ಸ್ನ ನೋಟ್ ಮಾಡ್ತಾ ಹೋದಾಗ ಪ್ರತಿಯೊಂದಕ್ಕೂ ನಾವೇನು ಮಾಡ್ತೀವಿ, ರೂಟಿಂಗ್ ಟೇಬಲ್ ನಾವು ಫಸ್ಟ್ ಮಾಡಬೇಕಾದ್ರೆ ಏನಾಯಿತು, ಪ್ಯಾಕೆಟ್ ನಂಬರ್ಸ್ ಜಾಸ್ತಿ ಇರೋದ್ರಿಂದ ಪ್ರತಿಯೊಂದಕ್ಕೂ ರೂಟಿಂಗ್ ಟೇಬಲ್ ಮಾಡಬೇಕಾಯಿತು. ಆವಾಗ ನಮಗೆ ಕಷ್ಟ ಆಗ್ತಾ ಹೋಗುತ್ತೆ. ಇಲ್ಲೇನಾಯಿತು, ಡಿಸ್ಕ್ರೀಟ್ ಪ್ಯಾಕೆಟ್ಸ್ನ ಮಾತ್ರ ಇದು ಲೀಸ್ಟ್ ಮಾಡೋದ್ರಿಂದ ಕಡಿಮೆ ನಂಬರ್ ಆಗುತ್ತೆ, ರೂಟಿಂಗ್ ಟೇಬಲ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಅವಾಗ ಏನು ಮಾಡ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಅನಲೈಸ್ ಮಾಡ್ತಾ ಹೋಗ್ಬೋದು. ಸೊ ಫ್ಲಡ್ಡಿಂಗ್ ಬಗ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.